ಹಲೋ ಸ್ನೇಹಿತರೆ, ಈಗ ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಮೈಂಡ್ಸ್ಪಾರ್ಕನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ತೋರಿಸಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಮೈಂಡ್ಸ್ಪಾರ್ಕ್ ಡ್ಯುಯಲ್ ಲಾಗಿನ್ ಆಗೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕ್ರೋಮ್ಗೆ ಹೋಗಿ ಮೈಂಡ್ಸ್ಪಾರ್ಕ್ ಅಂತೇಳಿ ಸರ್ಚ್ ಮಾಡ್ತಿದ್ದೀನಿ. ಈಗ ನೀವು ನೋಡ್ತಿರ್ಬೋದು ಮೈಂಡ್ಸ್ಪಾರ್ಕ್ ಅಂದ್ಬಿಟ್ಟು ಈ ರೀತಿ ಪೇಜ್ ಬರುತ್ತೆ. ಈ ಮೊದಲನೇ ವೆಬ್ಬನ್ನು ನಾವು ಓಪನ್ ಮಾಡಿದಾಗ ಈ ರೀತಿ ಐಕಾನ್ ಬರುತ್ತೆ. ಇದು ಹೋಮ್ ಪೇಜ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಯೂಸರ್ ನೇಮನ್ನು ಕೊಡಬೇಕಾಗುತ್ತೆ. ಈಗ ಆಲ್ರೆಡಿ ಪೇರ್ ಯಾವ್ಯಾವ ಸ್ಟೂಡೆಂಟ್ ಆಗಬೇಕು ಅಂದ್ಬಿಟ್ಟು ಲಿಸ್ಟು ನಿಮಗೆ ಸಿಕ್ಕಿರುತ್ತೆ. ಈಗ ಮೊದಲನೇದಾಗಿ ಯಾವುದಾದ್ರೂ ಒಂದು ವಿದ್ಯಾರ್ಥಿಯನ್ನು ತೊಗೊಳ್ಳೋದಾದರೆ ಈಗ ನಾನು ಇಲ್ಲಿ ಪ್ರೀತಮ್ ಅಂತೇಳಿ ತೊಗೊತಿದ್ದೀನಿ. ನೆಕ್ಸ್ಟನ್ನು ಕೊಟ್ಟಾಗ ಪಿಕ್ಚರ್ ಪಾಸ್ವರ್ಡ್ ಬರುತ್ತೆ. ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಪಿಕ್ಚರ್ ಪಾಸ್ವರ್ಡನ್ನು ಯಾವ ರೀತಿ ಹಾಕೋದು ಅಂದ್ಬಿಟ್ಟು ಅಲ್ಲಿ ಏನು ನಂಬರ್ ಇರುತ್ತೆ ಹಾಕಬೇಕಾಗುತ್ತೆ. ಇಲ್ಲಿ 666 ಕೊಡ್ತಿದ್ದೀನಿ. ನೆಕ್ಸ್ಟು ಲಾಗಿನನ್ನು ಕೊಡಬೇಕಾಗುತ್ತೆ. ಕೊಟ್ಟಿದ ನಂತರ ಲೆವೆಲ್ ಚೆಕ್ ಕಂಪ್ಲೀಟ್ ಆಗಿದ್ದರೆ ಈ ರೀತಿ 3 ಸಬ್ಜೆಕ್ಟ್ ಡೈರೆಕ್ಟಾಗಿ ಬರುತ್ತೆ. ಈಗ ನಾವು ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಾನಿಲ್ಲಿ ಇಂಗ್ಲೀಷ್ ಸಬ್ಜೆಕ್ಟನ್ನು ತೊಗೊತಿದ್ದೀನಿ. ಈಗ ನೋಡ್ಬೋದು ಇಂಗ್ಲೀಷ್ ಸಬ್ಜೆಕ್ಟ್ ಓಪನ್ ಆಯಿತು. ಇಲ್ಲಿ ಲರ್ನ್ ಮತ್ತು ವರ್ಕ್ಶೀಟ್ ಅಂತ ಬರುತ್ತೆ. ಮೊದಲನೇದಾಗಿ ನಾವಿಲ್ಲಿ ಆ್ಯಡ್ ಪ್ರಿಂಟ್ ಅಂತ ನಿಮ್ಗೆ ಕಾಣಿಸ್ತಿದೆಯಲ್ಲ, ಇದನ್ನು ಓಪನ್ ಮಾಡ್ಕೊಬೇಕಾಗುತ್ತೆ. ಆ್ಯಡ್ ಪ್ರಿಂಟ್ ಅಂದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕೋಕ್ಕೆ ಆಪ್ಷನ್ ಇರುತ್ತೆ. ಈಗ ಆ್ಯಡ್ ಪ್ರಿಂಟನ್ನು ಕೊಡ್ತಾ ಹೋಗೋಣ. ನೋಡಿ, ಆ್ಯಡ್ ಪ್ರಿಂಟ್ ಕೊಟ್ಟಿದ ತಕ್ಷಣ ಏನಾಯ್ತು ಅಂದರೆ ಈ ರೀತಿ ಯೂಸರ್ ನೇಮ್ ಬಂತು. ಯೂಸರ್ ನೇಮನ್ನು ಹಾಕಿ ನೆಕ್ಸ್ಟ್ ಕೊಟ್ಟಾಗ ಪಿಕ್ಚರ್ ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ. ಒಂದೇನೆಂದರೆ ನಮಗೆ ಪೇರ್ ಮಾಡೋಕ್ಕೆ ಯಾವ ಸ್ಟೂಡೆಂಟ್ ನೇಮ್ ಕೊಟ್ಟಿರ್ತಾರೆ ಆ ನೇಮ್ ಕೊಟ್ಟಾಗ ಈ ಡ್ಯುಯಲ್ ಲಾಗಿನ್ ಸರಿಯಾಗಿ ವರ್ಕ್ ಆಗುತ್ತೆ. ನೆಕ್ಸ್ಟು ಲಾಗಿನ್ ಕೊಟ್ಟಾಗ ಈ ರೀತಿ ಸಕ್ಸಸ್ಫುಲ್ ಆಗಿದೆ ಅಂತ ಬರುತ್ತೆ. ಈಗ ನಾವು ಇಲ್ಲಿ ಕಾಣ್ತಿರೋಂಥ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ಈಗ ನೋಡ್ಬೋದು ನೀವು ಡ್ಯಾಶ್ಬೋರ್ಡಲ್ಲಿ 2 ನೇಮು ಶೋ ಆಗ್ತಿದೆ. ಈಗ ಇಬ್ಬರು ಕೂಡ ವರ್ಕ್ ಮಾಡ್ಬೋದು. ಈಗ ನಾವು ಲರ್ನನ್ನು ಕೊಟ್ಟು ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಏನಂದರೆ ಇಬ್ಬರು ಮಕ್ಕಳು ಡಿಸ್ಕಸ್ ಮಾಡಿ ಮಾಡೋದ್ರಿಂದ ಟೈಮಿಂಗ್ಸ್ ಮತ್ತು ಸ್ಪಾರ್ಕಿಸ್ ಇಬ್ರಿಗೂ ಕೂಡ ಸಮವಾಗಿ ಸಿಗ್ತಾ ಹೋಗುತ್ತೆ. ಈಗ ಕ್ಲೋಸನ್ನು ಕೊಡೋಣ. ಕ್ಲೋಸನ್ನು ಕೊಟ್ಟು ನೆಕ್ಸ್ಟು ಸಬ್ಜೆಕ್ಟ್ ಚೇಂಜ್ ಮಾಡ್ಕೊಬೇಕಂದ್ರೆ ಹೋಮ್ಗೋಗಿ ಮೆನು ಕೊಟ್ಟಾಗ ಚೇಂಜ್ ಸಬ್ಜೆಕ್ಟ್ ಅಂತ ಏನು ಬರ್ತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಬೇರೆ ಸಬ್ಜೆಕ್ಟನ್ನು ಕೂಡ ಬೇಕಾದರೆ ನಾವು ಚೇಂಜ್ ಮಾಡ್ಕೊಬೋದು. ಈ ರೀತಿ ನಾವು ಸಬ್ಜೆಕ್ಟನ್ನು ಚೇಂಜ್ ಮಾಡ್ಕೋಬೋದು. ಜೊತೆಗೆ ಡ್ಯುಯಲ್ ಲಾಗಿನನ್ನು ಈ ರೀತಿ ಆಗ್ಬೋದು. ಈಗ ನೀವು ನೋಡ್ತಿರ್ಬೋದು ಇಬ್ಬರು ನೇಮು ಶೋ ಆಗ್ತಿದೆ. ಈ ರೀತಿ ಡ್ಯುಯಲ್ ಲಾಗಿನ್ ಆಗಿ ಒಟ್ಟಿಗೆ ಯೂಸ್ ಮಾಡ್ಬೋದು. ಈಗ ನಾನು ಲಾಗೌಟನ್ನು ಕೊಡ್ತಿದ್ದೀನಿ. ಈ ಕಂಪ್ಲೀಟಾಗಿ ಈ ವಿಡಿಯೋ ಬಂದು ಡ್ಯುಯಲ್ ಲಾಗಿನನ್ನು ಯಾವ ರೀತಿ ಆಗೋದು ಅಂತ ಮಾಹಿತಿ ನೀಡಿದ್ದೀನಿ. ಥ್ಯಾಂಕ್ ಯು.